ಹೂವಿನ ಮಾರುಕಟ್ಟೆಯಲ್ಲಿ ರೈತರಿಗೆ ಅಳತೆಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ತಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ 4 ತಾಲೂಕುಗಳಲ್ಲಿ ಹೆಚ್ಚಾಗಿ ಹೂ ಬೆಳೆಯುತ್ತಿದ್ದಾರೆ. ಇದನ್ನು ಮಾರಾಟ ಮಾಡಲು ರೈತರು ಹೂವನ್ನು ಎಪಿಎಂಸಿ ಮಾರುಕಟ್ಟೆಗೆ ತರುತ್ತಾರೆ. ಇಲ್ಲಿ ಸುಮಾರು 15 ರಿಂದ 16 ಅಡಿಗಳಷ್ಟು ಮಾರುಗಳನ್ನು ಹಾಕುತ್ತಿದ್ದು, ಇದನ್ನು ವಿರೋಧಿಸಿ ಅನೇಕ ಬಾರಿ ಜಿಲ್ಲಾಧಿಕಾರಿಗಳು, ಕೃಷಿ ಎಪಿಎಂಸಿ ಕಾರ್ಯದರ್ಶಿಗಳು, ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳ ಗಮನಕ್ಕೆ ತಂದರು ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ರೈತರು, ಹೂವಿನ ಅಂಗಡಿ ಮಾಲೀಕರು, ಎಪಿಎಂಸಿ ಕಾರ್ಯದರ್ಶಿಗಳು, ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳ ಸಮ್ಮುಖದಲ್ಲಿ 6 ಅಡಿಗೆ ಒಂದು ಮಾರಿನಂತೆ ತೀರ್ಮಾನಿಸಿದರೂ ಯಥಾಸ್ಥಿತಿಯಾಗಿ ಮೊದಲಿನಂತೆ ಈಗಲೂ 15 ರಿಂದ 16 ಅಡಿ ಮಾರುಗಳನ್ನು ಹಾಕುತ್ತಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಎಪಿಎಂಸಿ ರೈತರು ಸುಮಾರು ತಗೊಂಬರ್ತಾರೆ. ಸುಮಾರು ಸಾರಿ ಮನವಿ ಮಾಡಿದ್ವಿ. ಅವರಿಗೆ ಮನವಿ ಮಾಡಿದಾಗ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಕೃಷಿ ಅಧಿಕಾರಿಗಳು, ಎಪಿಎಂಸಿ ಮಾರ್ಕೆಟ್ ಅಧಿಕಾರಿಗಳು ಮತ್ತು ಆಮೇಲೆ ಇವರು ಅಳತೆ ಮಾಪನ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ರೈತಿಗೆ ಯಾವುದೇ ಕಾರಣ ತೊಂದರೆ ರೀತಿಯಲ್ಲಿ 6 ಅಡಿ ಮಾರ್ಕ್ ಫಿಕ್ಸ್ ಮಾಡಿ ಬಂದಲ್ಲಿ 6 ಅಡಿ ಮಾರ್ಕ್ ಮಾಡಿರಲ್ಲಿ ಸುಮಾರು 2 ತಿಂಗಳು ಮಾಡಿದಂಗೆ ಯಥಾಸ್ಥಿತಿ. ಈಗ ಮುಂಚೆ 15 ಅಡಿ ಮಾರಕ್ಕೆ ಹಂಗೆ ಪ್ರತಿಯೊಬ್ಬ ರೈತರದು ಎಂಥ 50 ಮಾರು ತಗೊಂಡ್ರು 20 ಮಾರು ಯಾರು ಬೆಸಾಕ್ತಾರೆ. ಈಗ ಬರೀ 15 ಅಡಿ ಮಾರಾಕ್ತಾರೆ. ಈಗ ರೈತ ಪ್ರತಿ ಸಾರಿ ಪರಿಸ್ಥಿತಿ ಆಗ್ತೈತೆ. ಅನೇಕ ಸಹ ಮನವಿ ಮಾಡಿರೋ, ಜಿಲ್ಲಾಡಳಿತ ಮನವಿ ಮಾಡಿರೋನು ಯಾರು ಕ್ರಮ ತಾಂತಾರೆ ಅಂಗಡಿ ವಿರುದ್ಧ. ಯಾಕೆ ರೈತರಿಗೆ ಅನೇಕ ಸಹ ಮನವಿ ಮಾಡಿದ್ರೆ ರೈತ ತೊಂದರೆ ಆಗ್ತಾರೆ. ರೈತ ಹಾಳಾಗೋಗ್ತಾರೆ. ಈಗ ರೈತ ಕಷ್ಟಪಟ್ಟು ಬೆಳೆತಂದು ಹೂ ಹಾಕಿರಲ್ಲಿ ಬರೀ ಎಂಥ ಮಾರು ಗಂಟು ತಗೊಂಡ್ರು 40 ಮಾರು 50 ಮಾರು ಬೆಸಾಕ್ತಾರೆ. ಈಗ 16 ಅಡಿ ಮಾರಾಕ್ತಾರೆ. ಈಗ 16 ಅಡಿ ಮಾರ ಕಣ್ಣಿಗೆ ಸಿ ಕ್ಯಾಮ್ರಾ ಹಾಕಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಯ್ತು. ಈಗ ಯಾವ ಅಂಗಡಿ ಎಷ್ಟು ಮಾರಾಕ್ತಾರೆ ಅಂತೇಳಿ ಅಂಗಡಿ ಯುದ್ಧ ರೈತ ಯಾವ ಕ್ರಮ ತಂತ ಅಧಿಕಾರಿಗಳು, ತೂಕ ಮತ್ತು ಅಳತೆ ಮಾಪನ ಅಧಿಕಾರಿ ಎಲ್ಲ ಎದುರಿಗೆ ಐತೆ ಆಫೀಸು. ಏನು ಹೂ ಮಾರ್ಕೆಟ್ ಎದುರಿಗೆ ನಾವು ಆಫೀಸ್ ಇದ್ರೂ ಗಂಡ ನುಡಿಸಿ ಓಡಿಕೆ ಸುಮ್ಮನೆ ಹೋಗ್ತಾರೆ. ಆಮೇಲೆ ಕೃಷಿ ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ, ತೋಟಗಾರಿಕೆ ಇದು ಆಮೇಲೆ ಇದು ಎಪಿಎಂಸಿ ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ. ಈಗ ಎಲ್ಲ ಅಧಿಕಾರಿ ಕಣ್ಣೆದ್ರಲ್ಲೇ ಕಣ್ಣೆದಿಗೆ ರೈತರಿಗೆ ಮೋಸ ಮಾಡ್ತಾರೆ. ಅದು ಆರು ಕ್ರಮ ತಾಂತಿಲ್ಲ. ರೈತ ಅನ್ಯಾಯ ಆದ್ರೂ ಸುಮ್ಮನೆ ಅಧಿಕಾರಿ ಸುಮ್ಮನೆ ಇದ್ರೆ ಈಗ ಕೂಡ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಹೋಗಿ ಯಾವ ರೀತಿ ಮಾರಾಕ್ತಾರಲ್ಲಿ, ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತಾರಲ್ಲಿ ಕೂಡ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಯಾರು ಯಾವ ಮಾರಾಕ್ತಾರೆ ದೊಡ್ಡ ಮಾರಾಕ್ತ ಅಂತ ಅಂಗಡಿ ಕ್ರಮ ತಗೊಂಡು ಕ್ರಮ ಜರುಗಿಸ್ಬೇಕು. ಅವರಿಗೆ ರೈತರು ನ್ಯಾಯ ಕೊಡ್ಬೇಕಂತ ನ್ಯಾಯ ಕೊಡ್ಬೇಕು. ಉಗ್ರ ಹೋರಾಟ ಮಾಡ್ತೀವಿ ನಾವು. ಯಾಕಂದರೆ ಪ್ರತಿ ವರ್ಷ ನೀರು ಪರಿಸ್ಥಿತಿ ಆಯ್ತು. ಈಗ ಇಂಥ ಬರಗಾಲ ರೈತರು ಈಗ ಬರೀ ಔಷಧಿಗೂ ಕೂಲಿಸರು ಹೋಗ್ತದೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ತಂಡ ಕೂಡ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ತಗೊಂಬಕ್ಕೆ ಅವರಿಗೆ ಇಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ನಾವು ಸರ್ಕಾರ ಒತ್ತಾಯ ಮಾಡ್ತೇವೆ.